ಟೊಯೋಟಾ ರೈಡರ್, ಮಾರುತಿ ಗ್ರ್ಯಾಂಡ್ ವಿಟಾರಾ, ಟೊಯೋಟಾ ಗ್ಲಾನ್ಸಾ, ಮಾರುತಿ ಬಲೀನೋ, ಟೊಯೋಟಾ ಇನ್ನೋವಾ, ಮಾರುತಿ ಇನ್ವಿಕ್ಟೋ. ಸೊ ಎರಡು ಕಾರ್ಗಳು ಸಹ ಸೇಮ್ ಆದ್ರೂ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಕಂಪನಿಯಿಂದ ಯಾಕೆ ಸೆಲ್ ಆಗ್ತಿದೆ, ಇದರಿಂದ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಬನ್ನಿ ತಿಳ್ಕೋಣ. ಸೊ ಎಲ್ಲದಕ್ಕಿಂತ ಮೊದಲನೇದಾಗಿ ಇದನ್ನ ರೀಬ್ಯಾಡ್ಜಿಂಗ್ ಅಂತ ಕರೀತಾರೆ. ಏನು ಅಂತಂದ್ರೆ ಸೇಮ್ ಕಾರ್ನ ಜಸ್ಟ್ ಡಿಫ್ರೆಂಟ್ ಲೋಗೋಸ್ ಹಾಕಿ ಜನರಿಗೆ ಸೆಲ್ ಮಾಡೋದು. ಟೊಯೋಟಾ ಹಾಗೂ ಸುಜುಕಿ ಕಾಂಬಿನೇಷನ್ ಅಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದ ಅಡ್ವಾಂಟೇಜಸ್ ಏನು ಅಂತಂದ್ರೆ ಸುಜುಕಿಗೆ ತನ್ನದೇ ಆದಂತ ಯಾವುದೇ ತರ ಹೈಬ್ರಿಡ್ ಟೆಕ್ನಾಲಜಿ ಇಲ್ಲ. ಸೊ ಅದರಿಂದಾಗಿ ಅವ್ರ ಹತ್ರ ಯಾವುದೇ ತರ ಹೈಬ್ರಿಡ್ ಟೆಕ್ನಾಲಜಿ ಇದೆಯೋ, ಗ್ರ್ಯಾಂಡ್ ವಿಟಾರಲ್ ಆಗಿರ್ಬೋದು ಸ್ಟ್ರಾಂಗ್ ಹೈಬ್ರಿಡ್, ಅಥವಾ ಹೊಸದಾಗಿ ಬಂದಿರೋ ವಿಕ್ಟೋರಿಯಸ್ ಅಲ್ಲಿ ಆಗಿರ್ಬೋದು, ಇದ್ರಲ್ಲಿ ಬರೋ ಸ್ಟ್ರಾಂಗ್ ಹೈಬ್ರಿಡ್ ಕಂಪ್ಲೀಟ್ ಆಗಿ 1.3 ಇಂಜಿನ್ ಜೊತೆ ಟೊಯೋಟಾ ಇಂದ ಡಿರೈವ್ ಆಗಿರುತ್ತೆ. ಅದರಿಂದಾಗಿ ಇವ್ರಿಗೆ ತನ್ನ ಸ್ವಂತವಾಗಿ ಯಾವುದೇ ತರ ಹೈಬ್ರಿಡ್ ಟೆಕ್ನಾಲಜಿನ ಹೊಸದಾಗಿ ಪ್ರೊಡ್ಯೂಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಬಟ್ ಇದರಿಂದ ಟೊಯೋಟಾ ಏನ್ ಅಡ್ವಾಂಟೇಜ್? ಸೊ ಟೊಯೋಟಾ ಅಂತ ಹೆಸರು ಕೇಳ್ತಿದಂಗೆ ನಮ್ಮ ಮೈಂಡ್ ಅಲ್ಲಿ ಎರಡು ಕಾರ್ ಬರುತ್ತೆ. ಒಂದು ಟೊಯೋಟಾ ಇನ್ನೋವಾ ಅಂಡ್ ಇನ್ನೊಂದು ಫಾರ್ಚುನರ್. ಆದ್ರೆ ಅವ್ರ ಹತ್ರ ಯಾವುದೇ ಆದಂತ ಮಾಸ್ ಮಾರ್ಕೆಟ್ ಕಾರ್ಸ್ ಯಾವ್ದು ಇಲ್ಲ. ಸೊ ಅದಕ್ಕೋಸ್ಕರ ಅವರು ಈ ತರ ಸುಜುಕಿ ಜೊತೆ ಕಾಂಬಿನೇಷನ್ ಅಲ್ಲಿ ಕಾರ್ಗಳನ್ನ ಪ್ರೊಡ್ಯೂಸ್ ಮಾಡಿ ಅಥವಾ ರೀಬ್ರಾಂಚ್ ಮಾಡ್ತಿರೋದ್ರಿಂದ ಅವ್ರಿಗೆ ಮಾಸ್ ಮಾರ್ಕೆಟ್ ಕಾರ್ಗಳನ್ನ ಅವೈಲಬಿಲಿಟಿ ಆಗುತ್ತೆ. ಅಂಡ್ ಅವ್ರಿಗೆ ಹೊಸದಾಗಿ ಡಿಸೈನಿಂಗ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಕಂಪ್ಲೀಟ್ಲಿ ಕಾರ್ನ ಪ್ರೊಡ್ಯೂಸ್ ಮಾಡಬೇಕಾಗಿರೋದು ಸ್ಕ್ರಾಚ್ ಇಂದ ಅವಶ್ಯಕತೆ ಇಲ್ಲ. ಬಟ್ ಇದ್ರ ಮೇಜರ್ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಎಂಡ್ ಆಫ್ ದ ಡೇ ಕನ್ಸ್ಯೂಮರ್ಗೆ ಏನು ಅಂತಾರೆ, ಈಗ ನಾನು ಟೊಯೋಟಾ ಇನ್ನೋವಾ ತಗೊಂಡೆ ಅಂತಂದ್ರೆ ಅದರದ್ದು ಯೂನಿಕ್ನೆಸ್ ಹೊಂಟೋಗುತ್ತೆ. ಯಾಕೆಂದ್ರೆ ಸೇಮ್ ಕಾರು ಮಾರುತಿಲಿ ಮಾರುತಿ ಇನ್ವಿಕ್ಟೋ ಅಂತ ಸೆಲ್ ಆಗ್ತಿದೆ. ಸೊ ನಾನು ಒಂದು ಇನೋವಾ ತಗೊಂಡೆ ಅಂತಂದ್ರೆ ಅದರಲ್ಲಿರುವಂತ ಸ್ಪೆಷಾಲಿಟಿ ಕಡಿಮೆ ಆಗುತ್ತೆ. ಬಟ್ ಇವ್ರಿಬ್ರೇನ ಮಾಡೋದ್ರಿಂದ ಅಲ್ಲ, ಬೇರೆ ಕಂಪನಿಗಳು ಮಾಡ್ತಾರೆ. ಬಟ್ ಅವರು ಮೇಜರ್ ಆಗಿ ಪ್ಲಾಟ್ಫಾರ್ಮ್ ಶೇರಿಂಗ್ ಮಾಡ್ತಾರೆ. ಎಕ್ಸಾಂಪಲ್ ಕ್ರೆಟಾ ಅಂಡ್ ಸೆಲ್ಟಾಸ್. ಸೊ ಎರಡು ಸಹ ಸೇಮ್ ಪ್ಲಾಟ್ಫಾರ್ಮ್ K2 ಪ್ಲಾಟ್ಫಾರ್ಮ್ ನ ಶೇರ್ ಮಾಡಿದ್ರು ಎರಡು ಕಂಪ್ಲೀಟ್ಲಿ ಎಕ್ಸ್ಟೀರಿಯರ್ ಆಗಿರ್ಬೋದು ಇಂಟೀರಿಯರ್ ಆಗಿರ್ಬೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಇನ್ನೊಂದು ಎಕ್ಸಾಂಪಲ್ ಬಂದು ವೋಕ್ಸ್ ವ್ಯಾಗನ್ ಹಾಗೂ ಸ್ಕೋಡಾ. ಇವರು ಸಹ ತಮ್ಮ ಪ್ಲಾಟ್ಫಾರ್ಮ್ ಗಳನ್ನ ಶೇರ್ ಮಾಡ್ತಾರೆ. ಬಟ್ ಗಾಡಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಡೆವಲಪ್ ಮಾಡ್ತಾರೆ. ಬ್ಯಾಡ್ಜಿಂಗ್ ಎಲ್ಲಿವರೆಗೂ ಸರಿ ನೀವೇ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೂ ಇದೇ ತರ ಆಟೋಮೇಟಿವ್ ಕಂಟೆಂಟ್ಗೆ ಕಾರ್ ನ್ಯೂಸ್ ಕನ್ನಡನ ಫಾಲೋ ಮಾಡಿ.